ಯಾಕೆ ಮಾಡಲಿಲ್ಲ? ಸೊ ಸಮಯ ಸರಿಯಾಗಿ ಇವಾಗ 1 ಗಂಟೆ ಸ್ನೇಹಿತರೆ. ಭೀಮಾ ಮೂವಿನ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮೂವಿ. ಅದು ನಿಂತ್ಬಿಟ್ಟು ಹೇಳ್ತೀನಿ. ಸೊ ಹೆಂಗಿತ್ತು ಏನು ಎತ್ತ ಅಂತ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ಮನೆ ಹತ್ರ ಹೋದ್ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಸ್ವಲ್ಪ ನೋಡಿ. ಹೇಳಿ ಮೂವಿ ಬಗ್ಗೆ ಏನಾದ್ರು ಹೇಳಿ ಬ್ರೋ. ಮೂವಿ ಅಷ್ಟು ಕ್ರೇಜಿ ಆಗಿದೆ. ನೀವು ನೋಡಿದ್ರೆ ಏನು ಹೇಳ್ತಾ ಇಲ್ಲ ಮೂವಿ ಬಗ್ಗೆ. ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ? ಖಂಡಿತ ಹೇಳ್ತೀನಿ. ಮೂವಿ ಕ್ರೇಜಿ ಕಡೆ ಗಾಡಿನ ನಿಲ್ಸ್ಬಿಟ್ಟು ನನ್ನ ಚಂದವಾದ ಫೇಸ್ನ ತೋರಿಸ್ತಾ ಮಾತಾಡ್ತಾ ಇಲ್ಲೇ ತಿರುಗಿಸ್ಕೋ. ಅಲ್ಲಿ ಮೇಬಿ ರೋಡ್ ಕ್ಲೋಸ್ ಆಗಿದೆ. ಓಕೆ, ನಾನು ಮೂವಿ ರಿವ್ಯೂ ಹೇಳ್ತೀನಿ ಅಂತ ಇವ್ರು ಎಕ್ಸೈಟ್ಮೆಂಟ್ ನೋಡಿ ನೋಡೋಣ. ಫಸ್ಟು ಇವನು ಏನೇನು ಹೇಳ್ತಿಲ್ಲ, ಏನೇನು ಉಪದೇಶಗಳು ಒಗ್ಗರಣೆಗಳು ಹೇಳ್ತಿದ್ದೆ ಕೇಳ್ಕೊಳ್ಳೋಣ. ಸೊ ಕೇಳ್ಕೊಂಡು ಆಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ನಿಯರ್ ಸಾಕು ಮುಂದೆ ನೋಡ್ಕೊಂಡು ಓಡಿಸಪ್ಪ. ಭಯ ಒಂದು ಸ್ವಲ್ಪ ನಮ್ಮ ಶಿವೊಬ್ರಿಗೆ ನಾನು ಗಾಡಿ ಓಡಿಸ್ತೀನಿ ಅಂತಂದ್ರೆ ಭಯ ಐತಲ್ಲ ನನ್ನ ಕಂಡ್ರೆ. ಪರವಾಗಿಲ್ಲ, ಗ್ರೇಟ್. ಸೊ ಮೆತ್ತಗೆ ಮಾತಾಡು, ಸ್ವಲ್ಪ ಎಲ್ಲ ಮಲಗಿದ್ದಾರೆ. ಸೊ ಮೂವಿ ಹೇಗಿತ್ತು ಹೇಳು. ಇಷ್ಟು ಮೆತ್ತಗೆ ಮಾತಾಡೋಣ. ಮೆತ್ತಗೆ ಮಾತಾಡೋ ಅಂತ ಹೇಳಿದ್ರೆ ಮೆತ್ತಗೆ ಮಾತಾಡ್ತೀನಿ. ಬಿಟ್ರೆ ಬೊಂಬಾಯಿ ಒಂದು. ಓಕೆ, ನಂದ ಹತ್ರ ಎಲ್ಲ ಏನಿಲ್ಲ. ಹೇಳು. ಮೂವಿ ಆ್ಯಕ್ಚುಲಿ ಏನಂದರೆ ಮಕ್ಕಳಿಗೆ ತುಂಬ ಮಕ್ಕಳಿಗೆಲ್ಲ ತುಂಬ ಇನ್ಸ್ಪೈರ್ ಆಗುತ್ತೆ ಇದು. ಮಕ್ಕಳಲ್ಲ ಕಣೋ, ಮಕ್ಕಳು ಅಲ್ಲಲ್ಲ ಚಿಕ್ಕ ಮಕ್ಕಳಲ್ಲ, ಚಿಕ್ಕ ಮಕ್ಳುಗಳಿಗೆ ಹೇಳ್ತಾರೆ, ದೊಡ್ಡ ಮಕ್ಳಿಗೆಲ್ಲ ನಾನು ಹೇಳ್ತಾರೆ. SSLC ಮಕ್ಳುಗಳು, PU ಮಕ್ಳುಗಳು ಅಂತವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಮೆತ್ತಿಗೆ ನೋಡಿ ಹೆಂಗ್ ಇದ್ ಮಾಡ್ತಾರೆ, ಹೇಳಕ್ಕೆ ಬಿಡಲ್ಲ, ಹೇಳು ಅಂದ್ಬಿಟ್ಟು. ಮೆತ್ತಗೆ ಮಾತಾಡು. ನೈಟ್ 1 ಗಂಟೆ ಆಗಿದೆ. ಯಾವುದು ತಪ್ಪು ಯಾವುದು ಸರಿ ಅಂತ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ಹೋಗಿ ಮೂವಿನ ಥಿಯೇಟ್ರಲ್ಲೇ ನೋಡಿ. ಯಾವ ವಯಸ್ಸವ್ರು ನೋಡ್ಬೇಕು? ಏಜರು ಇಲ್ಲ, ಪ್ರೌಢಾವಸ್ಥೆಗೆ ಬಂದಿರುವಂತ ಏಜ್ ಲಿಮಿಟೇ ಇಲ್ಲ. ಹಂಗಂದ್ರೆ ತಪ್ಪಾಗುತ್ತೆ. ಬಿಕಾಸ್ ಅಲ್ಲಿ ಕಚ್ಚು ಅಲ್ಲ ಮಚ್ಚು, ರೈಟ್? ಸೊ ಎಲ್ಲ ಇದೆ, ಅದು ಅರ್ಥ ಆಗಲ್ಲ. ಓಕೆ, ಚಿಕ್ಕ ಮಕ್ಳು ಬೇಡ, ವಯಸ್ಕರು. ಹಂಗ್ ಲೆಕ್ಕಾಚಾರ ಹಾಕೊಂಡ್ರೆ ರೀಲ್ಸ್ ಅಲ್ಲಿ ಎಲ್ಲಾ ಮಕ್ಳು ನೋಡ್ತಾ ಇರ್ತಾವೆ, ಹಿಂಗ್ ಓದ್ಕೊಂಡು ಕರೆಕ್ಟ್ ಅಲ್ವಾ? ಓಕೆ, ಫೈನ್ ಕಣ, ಕಮೆಂಟ್ ಮಾಡಿ ಇಲ್ಲ ಅಂತ. ಇವಾಗ ನಾನು ಯೂಟ್ಯೂಬಲ್ಲಿ ನಾನು ಹಾಕ್ಬೇಕಾಗತ್ತೆ, ಒಂದು ಟ್ಯಾಗ್ ಇದೆ, ದಿಸ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕ್ಬೇಕಾಗತ್ತೆ. ಸೊ ನಾವು ಮಕ್ಳಿಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. 10 years ಮೇಲೆ ಏಜ್ ಲಿಮಿಟ್. 10 years ಮೇಲಲ್ಲ, ಒಂದು 10th ಅಥವಾ ಪಿ. ಸುಮ್ಮನೆ ಇರೋ ಇವ್ನು ಯಾವನು ಅಂದರೆ ಒಂದು PUC ಅಥವಾ ಡಿಗ್ರಿಗೆ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ಗಳು ಅಥವಾ ಎಲ್ಲರೂ ಹೆಂಗೆ ಡ್ರಗ್ಗೆ ಅಡಿಕ್ಟ್ ಆಗ್ತಾರೆ ಅಂತನಾ ಬ್ರೋ? PUC ಮಕ್ಕಳು, ಡಿಗ್ರಿ ಮಕ್ಕಳೆಲ್ಲ ಇಲ್ಲಿ ತಗೊಂಡಿರೋದು. ಇಲ್ಲಿ ಹೆಂಗೆ ಅಂತಂದರೆ 6ನೇ ಕ್ಲಾಸಿಂದನೂ ಮಕ್ಕಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಅಂತ ನಾನು ಹೇಳಿದ್ದು. ಓಕೆ, ಮೂವಿ ರಿವ್ಯೂ ಹೇಳು. ಓಕೆ, ಆಯಿತು. ಮೂವಿ ರಿವ್ಯೂ ಏನಿಲ್ಲ, ಇದರಲ್ಲಿ ಎಷ್ಟು ಕೆಟ್ಟದಿದೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಅದರಿಂದ ಏನು ಹೆಂಗೆ ಹಾಳಾಗ್ತಾರೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ಮೂವಿನ ನೋಡಿ. ದಯವಿಟ್ಟು ಯಾರು ವೀಡಿಯೋ ಮಾಡಿ ನಿಮ್ಮ ಯೂಟ್ಯೂಬಲ್ಲಾಗಲಿ, ನೀವು ಬೇರೆಯವ್ರಿಗೆ ಫ್ರೆಂಡ್ಸ್ಗಳಾಗಲಿ ಅದೆಲ್ಲ ಏನೂ ತೋರ್ಸೋಕೆ ಹೋಗ್ಬೇಡಿ. ದಯವಿಟ್ಟು ಮೂವಿಲೇ ಥಿಯೇಟ್ರಲ್ಲೇ ಹೋಗಿ ದಯವಿಟ್ಟು ನೋಡಿ. ಸಕ್ಕತ್ತಾಗಿದೆ, ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಸೂಪರಾಗಿದೆ, ಹೋಗಿ ನೋಡಿ. ಓಕೆ, ಇದು ನಮ್ಮ ಸಚ್ಚಿಯ ಒಂದು ಒಪಿನಿಯನ್ ಆಗಿತ್ತು. ಎಸ್. ಸೊ ನನ್ನ ಪ್ರಕಾರ ಹೇಳೋದಾದರೆ ಸ್ವಲ್ಪ ಪೋಲಿನೂ ಇದೆ, ನೋಡಿ ಹೋಗಿ. ಪೋಲಿನೂ ಇದೆ ಒಂದು ಸ್ವಲ್ಪ. ಇಂಥವೆಲ್ಲ ಹೋಗಿ ನೋಡ್ತೀರಾ, ನನಗೆ ಗೊತ್ತು, ಹೋಗಿ ನೋಡಿ, ಪರವಾಗಿಲ್ಲ. ಇರಲಿ, ಒಳ್ಳೊಳ್ಳೆ ಮಾತುಗಳಿದ್ದಾವೆ ಕಲಿಯೋಂಥವು. ಇವಾಗ ನನ್ನ ಹತ್ರ ಬರೋದಾದರೆ, ಇವಾಗ ನನ್ನ ಲ್ಯಾಗ್ ಮಾಡಿಬಿಟ್ಟಿದ್ದು. ಇವಾಗ ಏನಂತಂದರೆ, ಮೂವಿ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗು ಫಸ್ಟ್ ಹಾಫ್ ಏನಿದೆ ಅಂದರೆ, ನಾವು ಇವತ್ತು ಹೋಗಿದ್ದಂಥ ಮೂವಿ ಭೀಮಾ. ನಾನು ತಮ್ಮನೇಲಲ್ಲಿ ಹಾಕಿರ್ತೀನಿ ಯಾವ ಮೂವಿ ಅಂತ ಅಂದ್ಬಿಟ್ಟು. ಇಷ್ಟೋ ತನಕ ನಾವು ಮೂವಿ ಹೆಸರೇ ಹೇಳಲಿಲ್ಲ, ಬಟ್ ಅಲ್ಲಿಂದ ಹೇಳ್ಕೊಂಡು ಬಂದ್ವಿ ಅಲ್ವಾ. ಸೊ ದುನಿಯಾ ವಿಜಯ್ ಅವ್ರದ್ದು ನಾವು ಹೇಳೋದೇ ಬೇಡ, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ನಾವು ಭೀಮಾ ಮೂವಿನ ನೋಡ್ಕೊಂಡು ಬಂದ್ವಿ. ಅದು ದುನಿಯಾ ವಿಜಯ್ ಅವರೇ ಡೈರೆಕ್ಷನ್ ಮಾಡಿರುವಂಥ ಮೂವಿ, ತುಂಬಾ ಚೆನ್ನಾಗಿದೆ. ಸೊ ಜೊತೆಗೇನಂತಂದರೆ ಫಸ್ಟ್ ಹಾಫು
ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಅನ್ನೋದಕ್ಕಿಂತ ಯಂಗ್ಸ್ಟರ್ಸು ಅಥವಾ ವಯಸ್ಕರು ನೋಡುವಂಥ ಮೂವಿ ಅದು. ಅಂದರೆ ಅದರಲ್ಲಿ ಫೈಟ್ಸ್ ಆಗಿರ್ಬೋದು, ಹೆವಿ ಸೀನ್ಸು, ಮತ್ತು ಹೆವಿ ಸೀನ್ಸ್ ಅಂದರೆ ಫೈಟ್ಸು ಜೊತೆಗೆ ಏನು ಚುಚ್ಚೋದು, ಹಿರಿಯೋದು ಆ ಥರದ್ದೆಲ್ಲ ಇದೆ. ಅಂದರೆ ಮಾಸ್ ಮೂವಿ, ಕಂಪ್ಲೀಟ್ಲಿ ಮಾಸ್ ಮೂವಿ. ಯಾರ್ಯಾರು ಮಾಸ್ ಮೂವಿನ ಇಷ್ಟಪಡ್ತಾರೋ ಅವರೆಲ್ಲರೂ ಕೂಡ ಹೋಗಿ ನೋಡ್ಬೋದು. ಫಸ್ಟ್ ಹಾಫ್ ಏನಿದೆ ಸ್ವಲ್ಪ ಕೆಲವೊಂದು ಪದಗಳು ಕೇಳೋಕ್ಕೆ ಇದಾಗದೇ ಇರ್ಬೋದು, ಬಟ್ ಸಮಾಜದಲ್ಲಿ ಹೇಗಿರುತ್ತೆ, ಕೆಲವರೆಲ್ಲ ನ್ಯಾಚುರಲ್ ಆಗಿ ಹೇಗೆ ಮಾತಾಡ್ತಾರೆ ಆ ಥರ ಎಲ್ಲ ಎಲ್ಲ ಆಕ್ಚುಲಿ ನ್ಯಾಚುರಲ್ ತೋರಿಸಿದ್ದಾರೆ, ತೋರಿಸಿದ್ದಾರೆ, ಹೊಸ ಮುಖಗಳನ್ನ ತೋರಿಸಿದ್ದಾರೆ. ಸೊ ಆಮೇಲೆ ಹೋಗ್ತಾ ಏನಾಗುತ್ತೆ, ಮೂವಿ ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ. ಫಸ್ಟ್ ಹಾಫಲ್ಲಿ ಅದು ಇದು ಕೆಲವೊಂದು ವರ್ಡ್ಸ್ಗೆಲ್ಲ ಇರ್ಬೋದು, ಬಟ್ ಹೋಗ್ತಾ ಮೂವಿ ಸೀರಿಯಸ್ ಆಗಿದೆ. ಯಾವ ಒಂದು ವಿಷಯನ ತೋರಿಸಿದ್ರು ಅದು ಸೀರಿಯಸ್ ಆಗ್ತಾ ಹೋಗ್ತಿರುತ್ತೆ. ಅದನ್ನು ತಿದ್ದುವಂಥ ಪ್ರಯತ್ನ ಈ ಒಂದು ಮೂವಿಲಿ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಡ್ರಗ್ ಮುಖ್ಯವಾಗಿ ಏನೋ ಅದು ಗಾಂಜಾ ಮತ್ತು ಡ್ರಗ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದಾರೆ. ಸೊ ಹೆಂಗೆ ಅದಕ್ಕೆ ಏನು ವಶರಾಗ್ತಾರೆ ಅಂತನಾ, ಓಕೆ, ಹೆಂಗೆ ಅದಕ್ಕೆ ವಶರಾಗ್ತಾರೆ, ಮೆಡಿಸಿನ್ ಅಲ್ಲ ಕಣೋ, ಹೆಂಗೆ ಅದಕ್ಕೆ ವಶರಾಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ವಶರಾಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಅದರಿಂದಾಗಿ ಏನೇನೋ ಮಾಡ್ಬೋದು, ಏನೇನೋ ಮಾಡ್ಬೋದು. ನಾನು ಲ್ಯಾಗ್ ಆಗ್ತಾ ಇದೀನಿ ಬೇಬಿ. ನಾಳೆ ನೋಡಿ ಸಾಕಾಗಿದೆ ಮೂವಿ, ಮೂವಿ ಚೆನ್ನಾಗಿದೆ. 4 ಸತಿ ನೋಡಿ. ಅಂದರೆ ನಾನು ಮಾರ್ನಿಂಗ್ ರಿವ್ಯೂ ಕೊಡ್ತೀನಿ. ಓಕೆ ಬಾಯ್. ಇಲ್ಲ ಇನ್ನೊಂದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಇದರಲ್ಲಿ ಫೀಲಿಂಗ್ ಕೂಡ ಇದೆ, ಕಣ್ಣಲ್ಲಿ ನೀರು ಬರೋ ಅಂಥದ್ದು ಸೀನ್ ಇದೆ. ದಯವಿಟ್ಟು ಹೋಗಿ ನೋಡಿ. ಓಕೆ ಸ್ನೇಹಿತರೆ, ಇವತ್ತು ನಾವು ಮೂವಿ ನೋಡ್ಕೊಂಡು ಬಂದಿದ್ದೀನಲ್ಲ, ಲ್ಯಾಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಎಡಿಟ್ ಎಲ್ಲ ಮಾಡಲ್ಲ, ಹಂಗೆ ಆಗ್ತಾರೆ. ದಯವಿಟ್ಟು ಎಲ್ಲಾನು ನೋಡಿ. ನಾನು ಮಾತಾಡಿರೋದೆಲ್ಲ ಸಖತ್ತಾಗಿದೆ, ಇವ್ರು ಮಾತಾಡಿರೋದು ಚೆನ್ನಾಗಿಲ್ಲ, ಇವ್ರ ಮಾತು ಕೇಳಿಬಿಡಿ. ಓಕೆ, ನಾಳೆ ನಾನು ಕಂಪ್ಲೀಟಾಗಿ ರಿವ್ಯೂ ಕೊಡ್ತೀನಿ. ನನ್ನ ಒಂದು ಧಾಟಿಲಿ, ನನ್ನ ಒಂದು ಪದಗುಚ್ಚಿಗಳಲ್ಲಿ ನಾಳೆ ನಾನು ನಿಮ್ಗೊಂದ್ಸಲ ರಿವ್ಯೂ ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತೀರಿ. ನಾಳೆ ಮಾರ್ನಿಂಗು ನಂಬೇಡಿ, ನಂಬೇಡಿ, ಇವ್ರು ಎಡಿಟ್ ಮಾಡಲ್ಲ. ಹೊಸ್ದಾಗಂತೂ ಹೇಳೋದೇ ಇಲ್ಲ, ನನಗೆ ಗೊತ್ತು. ನನ್ನ ಬಿಟ್ಟು ಹೇಳಿದ್ರೆ ಅದು ಅಷ್ಟೇ. ಅದು ನಾನು ನೀಟಾಗಿ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡೆ. ನಾಳೆ ಮಾರ್ನಿಂಗ್ ನಾನು ನಿಮಗೆ ಶೋರ್ ಚೆನ್ನಾಗಿ ರಿವ್ಯೂ ಕೊಡ್ತೀರಿ. ಮೂವಿ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ, ತುಂಬಾ ಚೆನ್ನಾಗಿದೆ. ನಾಳೆ ನಾನು ಮಾರ್ನಿಂಗ್ ನನ್ನ ವರ್ಡ್ಸಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಹೊಟ್ಟೆಗೆ ಹಾಕೊಳ್ಳಿ. ಓಕೆ ಬಿಡು, ನಿನ್ಗೆ ಆದಷ್ಟು ಪಾಪ ರಿವ್ಯೂ ಕೊಟ್ಟಿದ್ಯಾ. ಓಕೆ ಅಷ್ಟೇ. ಏನು ತಲೆ ಹೊಡಿತಲ್ಲ, ನಿದ್ದೆ ಬರ್ತೈತೆ ನಿದ್ದೆ ಬರ್ತೈತೆ. ನಾನು ನಾಳೆ ಮಾರ್ನಿಂಗ್ ಕಂಪ್ಲೀಟ್ ಆಗಿ ರಿವ್ಯೂ ಕೊಡ್ತೀನಿ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್. ಇದೇ ರೀತಿ ನೋಡ್ತಾ ಇರಿ, ಪ್ರೀತಿ ಮಾಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋಸ್ ಕಂಪ್ಲೀಟ್ ಆಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್. ಟುಮಾರೋ ನಾಳೆ ರಿವ್ಯೂ ಕೊಡ್ತೀನಿ ಏನೇನಂತ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್.